ಒಂಟಿ ಮನೆಯಲ್ಲಿದ್ದಂಥ ವಯೋವೃದ್ಧರ ಕುತ್ತಿಗೆಗೆ ಚಾಕು ಮತ್ತು ಕುಡುಗೋಲನ್ನು ಹಿಡಿದು ದರೋಡೆ ಮಾಡಿರ್ತಕ್ಕಂಥ ಘಟನೆ ಹಾವೇರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಒಂಟಿ ಮನೆಯಲ್ಲಿ ನಡೆದಿರುವಂಥದ್ದು. ಶಾಮೂನ್ಗೌಡ್ ಅಂತಕ್ಕಂಥ 75 ವರ್ಷದ ವೃದ್ಧರ ಮನೆಯಲ್ಲಿ ಏನಂತಂದರೆ ಈ ಘಟನೆ ನಡೆದಿರುವಂಥದ್ದು. ಅಂದರೆ ನಿನ್ನೆ ಸುಮಾರು 7 ರಿಂದ 8 ಗಂಟೆಗೆ ಏನಂತಂದರೆ ಈ ಒಂದು ಮನೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥ ಖದೀಮರು ಏನಂತಂದರೆ ಆ ವಯೋವೃದ್ಧರನ್ನು ಹೆದರಿಸಿ ಬೆದರಿಸಿ ಅಂದರೆ ಅಲ್ಪ ಪ್ರಮಾಣದಲ್ಲಿದ್ದಂಥ ಮನೆಯಲ್ಲಿದ್ದಂಥ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಈಗ ದರೋಡೆಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಅವರಿಗೆ ಸುಮಾರು 4 ಜನ ಹೆಣ್ಮಕ್ಳು, ಒಬ್ಬರು ಗಂಡು ಮಗ ಏನಂತಂದರೆ ಪುಣೆಯಲ್ಲಿರ್ತಾರೆ. ಇನ್ನು 4 ಜನ ಹೆಣ್ಣು ಮಕ್ಕಳಿಗೆ ಏನಂದರೆ ಮದುವೆ ಮಾಡಿ ಕಳಿಸಿರುವಂಥದ್ದು. ಹೀಗಾಗಿ ಆ ವಯೋವೃದ್ಧರು ತಾವೇ ಒಂದು ಆರಾಮದಾಯಕ ಜೀವನ ಕಳಿಬೇಕು ಅಂತೇಳಿ ಊರು ಹೊರವಲಯದಲ್ಲಿ ಮನೆ ಕಟ್ಟಿಸಿದ್ರು. ನೋಡ್ತಾ ಇರೋ ದೃಶ್ಯದಲ್ಲಿ ಈ ಡಿಸೈನ್ ಇರ್ತಕ್ಕಂಥ ಈ ಒಂದು ಹಗ್ಗವನ್ನು ಕಟ್ ಮಾಡಿಕೊಂಡು ಆ ವಯೋವೃದ್ಧರಿಗೆ ಕೈ ಮತ್ತು ಕಾಲನ್ನು ಕಟ್ಟಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರುವಂಥದ್ದು. ಸದ್ಯ ಇಲ್ಲಿ ನೋಡ್ತಾ ಇರ್ಬೋದು, ಅವ್ರು ತೋರಿಸ್ತಾ ಇದ್ದಾರೆ. ಅವರೇ ಇಲ್ಲೇ ಕೂರಿಸ್ಕೊಂಡು ಅವರ ಕುತ್ತಿಗೆಗೆ ಏನಂತಂದರೆ ಒಂದು ಕುಡುಗೋಲನ್ನು ಇಟ್ಟು ಏನಾದರೂ ಬಾಯಿ ಮಾಡಿದರೆ ನಿಮ್ಮ ಕುತ್ತಿಗೆಯನ್ನು ಕೊಯ್ತೀವಿ ಅಂತೇಳಿ ಅವರಿಗೆ ಭಯವನ್ನು ಹುಟ್ಟಿಸ್ತಾರೆ. ಅದಾದ ನಂತರ ಈ ಭಾಗದಲ್ಲಿ ಅಂದರೆ ನಾನು ಈ ಕಡೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿರ್ತಕ್ಕಂಥ ಈ ಒಂದು ರೂಮ್ನಲ್ಲಿ ಟ್ರೆಜರಿ ಇದೆ. ಈ ಟ್ರೆಜರಿಯಲ್ಲಿ ಏನಂತಂದರೆ ಅಲ್ಲೇ ಹೊರಗಡೆ ಇಬ್ಬರು, ಒಳಗಡೆ ಒಬ್ಬ ಆ ಒಂದು ಚೂಪಾದಂಥ ಒಂದು ವಸ್ತುವನ್ನು ತೆಗೆದುಕೊಂಡು ಅವರಿಗೆ ಹೆದರಿಸಿದ್ದಾನೆ. ಅದಾದ ನಂತರ ಇಲ್ಲಿ ಒಳಗಡೆ ಇಬ್ಬರು ಅವರು ಏನಂದರೆ ಈ ಟ್ರೆಜರಿಯನ್ನು ಮುರಿದು ಈ ಒಂದು ಟ್ರೆಜರಿ ಇರ್ತಕ್ಕಂಥ ಬೆಳ್ಳಿಯನ್ನು ಜೊತೆಗೆ ಪೂಜೆ ಸಾಮಗ್ರಿ ಇಟ್ಟಂಥ ಬೆಳ್ಳಿಗಳನ್ನು ಕೂಡ ಕಳ್ಳತನ ಮಾಡ್ಕೊಂಡಿರುವಂಥದ್ದು. ಇದಾದ ನಂತರ ಏನು ಮತ್ತೆ ಈ ಒಂದು ಹೊರಗಡೆ ಈ ಹಾಲಲ್ಲಿ 3 ಜನ ವ್ಯಕ್ತಿಗಳು ನಿಂತಿರ್ತಾರೆ. ಹೊರಗಡೆ ಒಬ್ಬ ವಾಚ್ ಮಾಡ್ತಾ ಇದ್ದಾನೆ, ಒಳಗಡೆ ಇಬ್ಬರು ಏನಂದರೆ ಕಳ್ಳತನವನ್ನು ಮಾಡ್ತಾ ಇದ್ರು ಅಂಥೇಳಿ ಈಗಾಗಲೇ ಆ ವೃದ್ಧರು ಹೇಳಿರೋ. ಸದ್ಯ ಆ ಅಮ್ಮನವ್ರು ನಮ್ಮ ಜೊತೆ ಇದ್ದಾರೆ. ಕೇಳೋಣ ಏನಾಯಿತು, ಎಷ್ಟು ಭಯಭೀತರಾಗಿದ್ದರು, ಏನೇನೆಲ್ಲ ಕಳ್ಳತನ ಆಗಿದೆ. ಇದು ಮೊದಲ ಬಾರಿಗೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಅಂತಂದರೆ ಹಾವೇರಿ ನಗರದ ಹೊರವಲಯದಲ್ಲಿ ಬರ್ತಕ್ಕಂಥ ಒಂಟಿ ಮನೆ ಇದು. ಇಂಥ ಒಂಟಿ ಮನೆಯಲ್ಲಿ ನಿನ್ನೆ ಆಗಿರ್ತಕ್ಕಂಥ ಈ ಘಟನೆ ಸಾಕಷ್ಟು ಒಂದು ಭಯವನ್ನು ಹುಟ್ಟಿಸಿದೆ ಅಂತಲೇ ಹೇಳ್ಬೋದು. ಮಾತನಾಡ್ಸೋಣ, ಏನೇನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಗೆ? ಇವು ಬೆಳ್ಳಿ ಜಗಲಿಮೇನ್ ದೇವರು ನನ್ನ ಕಿವಿ ಓಲೆ ಒಂದು ಜೊತೆ ತೊಗೊಂಡ್ಗಾರ್ರಿ. ಒಂದು 4-5 ಸಾವಿರ ರೂಪಾಯಿ ಹೋಗ್ಯಾವ್ರಿ. ಕಿವಿ ಓಲೆ ಹೆಂಗೆ ನಿಮಗೆ ಬಿಚ್ಕೊಡು ಅಂತಂದ್ರು, ಅವರೇ ಬಿಚ್ಕೊಂಡ್ರು. ಮೂಗ್ಬಟ್ಟು ಕೇಳಿದ್ರು, ಮೂಗ್ಬಟ್ಟು ಬರಲ್ಲಲ್ರಿ ಅಂತಂದೆ. ಅಷ್ಟೇ ಕೂತ್ಕೊಂಡ್ರಿ ಸುಮ್ಮನೆ. ಆಮೇಲೆ ಚಾವಿ ಅಂದರು, ಚಾವಿಯಲ್ಲಿ ಐತೆ ನೋಡ್ರಿ ಅಂತ ಇದೆ. ಅಷ್ಟೇ. ಚಾವಿ ಕೊಡ್ಲಿಕ್ಕೆ ಏನು ಮಾಡ್ತಿದ್ರು ಅವರು ಕೊಲೆ ಕೇಳ್ತಿದ್ರಿ, ಮತ್ತೆ ಎಲ್ಲಿ ಐತಿ ಬಿಡಿಸ್ತಿದ್ರಿ, ಇಲ್ಲದ್ರ ಹಿಡಿತಿದ್ರಿ. ನಮ್ಮ ಕೊಲೆಗೆಲ್ಲ ಏನಾರ ಮಾಡ್ತಿದ್ರಿ, ಕೊಡಲಿಲ್ಲ ಅಂದ್ರೆ ಅಲ್ಲೇ ಐತ್ರಿ ಅಂತ ಹೇಳಿದೆ. ಇಷ್ಟಕ್ಕೆ ಆತ್ರಿ. ಅಷ್ಟೇ ನನಗೆ ಇಷ್ಟು ಮಾತಾಡಿದ್ರಿ. ಮತ್ತೇನು ಹೆಚ್ಚು ಮಾತಾಡಲಿಲ್ಲ ರೀ ಅವರು. ಮತ್ತು ಏನು ಹೇಳಕ್ಕೆ ಬರಲಿಲ್ಲ, ಕೇಳಕ್ಕೆ ಬರಲಿಲ್ಲ. ಕಿವಿ ಒಲೆ ಬಿಚ್ಕೊಂಡ್ರು, ಅಷ್ಟೇ ಕೇಳ್ಕೊಂಡು ಹೋದ್ರಿ ಅವರು. ಭಯ ಆಗಿತ್ತು ನಿನ್ನೆ? ಹ್ಞೂ, ಭಯ ಆಗಿತ್ತು ರೀ. ಅವತ್ತು ಒಂದಿನ ಭಯ ಆಗಿತ್ತು ರೀ, ಕೊಲೆ ಮಾಡ್ತಾರೆ ಬಿಡಿ ಅವ್ರು ಅಂತಂದು ಹೆದರಿಕೆ ಆಗಿತ್ತು ರೀ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇದೇ ಒಂದು ದೇವರ ಕೋಟಡಿಯಲ್ಲಿರ್ತಕ್ಕಂಥ ಬೆಳ್ಳಿಯ ಸಾಮಗ್ರಿಗಳನ್ನು ಕೂಡ ಆ ಖದೀಮರು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಚಿತ್ರ ಅಮ್ಮವ್ರು ಹೇಳ್ತಾ ಇದ್ರು, ಸಾಕಷ್ಟು ನಮಗೆ ಭಯ ಆಗಿತ್ತು. ಜೊತೆಗೆ ಏನಂತಂದರೆ ನಮ್ಮ ಕಿವಿಯಲ್ಲಿದ್ದಂಥ ಓಲೆಯನ್ನು ಕೂಡ ಬಿಟ್ಟಿಲ್ಲ, ಮೂಗಿನಲ್ಲಿದ್ದಂಥ ಮೂಗನತ್ತನ್ನು ಬಿಚ್ಚಿಕೊಡು ಅಂತ ಕೇಳಿದ್ರು. ಬಟ್ ಅದು ಬರಲಿಲ್ಲ. ಹೀಗಾಗಿ ಅದನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಮನೆ ಯಜಮಾನರಾದಂಥ ಶಾಮೂನ್ಗೌಡ್ರ ನಮ್ಮ ಜೊತೆ ಇದ್ದಾರೆ. ಅವ್ರು ಕೇಳೋಣ ಏನೇನು ಅದು ಘಟನೆ. ಆದರೆ ಏನಾಗಿತ್ತು ರೀ ಘಟನೆ? ನಿನ್ನೆ ಎಷ್ಟೊತ್ತಿಗೆ ಆಯ್ತದು? ನಿನ್ನೆಲ್ಲದು 12ನೇ ತಾರೀಕು. 12ನೇ ತಾರೀಕು 7:15 5 ಜನ ಬಂದು ನಮ್ಮ ಮನೆಯ ಉತ್ತರ ದಿಕ್ಕಿಗೆ ನಾವು ಸಡ್ ಐತಿ, ತಗಡಿನ ಸಡ್ ಹಾಕೀವಿ. ಆ ತಗಡಿನ ಸಡ್ನಾಗ 5 ಮಂದಿ ಕುತ್ಕೊಂಡು ನಾನು ಪ್ರತಿನಿತ್ಯ 8 ಗಂಟೆ ಹೋಗಿ 8 ಗಂಟೆ ಮಟ್ಟ ಹೊರಗೆ, 5:30 ರಿಂದ 8 ಗಂಟೆ ಮಟ್ಟ ಹೊರಗೆ ಇಂತೆಲ್ಲ ಜನರ ಸಂಪರ್ಕ ಹೆಚ್ಚಿಗೆ ಇರೋದ್ರಿಂದ ಹೊರಗೆ ವಾತ್ ಮಾಡ್ತಾ ಇದ್ದೆ, ಹೊರಬೇಸಿನ ಮನೆ ಅಂತ. ಆದ್ರೆ ಮೊನ್ನೆ ಅವತ್ತು 12ನೇ ತಾರೀಕು ಏನಾಯಿತು ಅಂತಂದರೆ, ಅಲ್ಲೇ ಇಂತೆಲ್ಲ ನಮ್ಮ ಪಕ್ಕದಾಗ ಸೈಡ್ ದಕ್ಷಿಣ ದಿಕ್ಕಿಗೆ ಒಬ್ಬರು ಇಂತೆಲ್ಲ ಇದನ್ನ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಟ್ಟಾಕತ್ತಾರ. ಅವರು ಇಂತೆಲ್ಲ 4-5 ದಿನದಿಂದ ಕೆಲಸ ಚಾಲೂ ಮಾಡಿದ್ರಲ್ಲಿ ಗೌಂಡಿಗಳು. ಆದರೆ ಅವತ್ತು 12ನೇ ತಾರೀಕು 6 ಗಂಟೆಗೆ ಪ್ರತಿನಿತ್ಯ ಬಿಟ್ಟು ಹೋಗೋರು. 12ನೇ ತಾರೀಕು 7-10 ಮಟ್ಟ ಅವರು 2 ಮೋಟ್ರ್ ಸೈಕಲ್ಲು 4-5 ಜನ ಅಲ್ಲಿ ಇಂತೆಲ್ಲ ತಮ್ಮ ವರ್ಕ್ನಾಗ ಮಾಡ್ಕೊಂತ ಅಲ್ಲೇ ಇದ್ದರು. ಅವ್ರ ಮ್ಯಾಗ ನನಗೆ ಸಂಶಯ ಬಂತು. ಅವರು ಹೋಗೋ ಮಟ್ಟನೂ ನಾನು ಇಂತೆಲ್ಲ ಅಲ್ಲೇ ಹೊರಗೆ ವಾಚ್ ಮಾಡ್ಕೊಂತ ಅವ್ರು ನಿಂತ್ಕೊಂಡೆ. ಅವರು 7-10 ಅವರು ಯಾರು ಅವರು ಎಂತೆಲ್ಲ ಕೆಲಸಗಾರರು ಒಬ್ಬರು ಓನರ್ ಇದ್ರು ಅದು ಅವ್ರ ಸಂಗಡ. ಅವ್ರು 7-10 ಪಾಸ್ ಆದರು. 2 ಮೋಟ್ರ್ ಸೈಕಲ್ ಅಲ್ಲೇ ಇದ್ವಿ 7 ಗಂಟೆ ಮಟ್ಟ. 7-10 ಅವ್ರು ಪಾಸ್ ಆದರು. ಪಾಸ್ ಆದ ಕೂಡಲೇ ನಾನು 7-10 ಅವ್ರು ಹೋದ ನಂತರ ನನ್ನ ಮನೆಯ ಇದು ಕಾರ್ ಪಾರ್ಕಿನ ಗೇಟ್ ಒಳಮಗ್ಲು ಹಾಕಿಂದು ಒಳಗೆ ಬಂದು ಊಟ ಮಾಡೋಕತ್ತೆ. ಹೊಟ್ಟೆ ಹಸುವಾಗಿದ್ದರಿಂದ 7:15 ನಾವು ಊಟ ಮುಗಿಸಿಂದು ಮತ್ತೆ ಹೊರಗೆ ಬಂದು ನನ್ನ ಕಂಪೌಂಡ್ನಾಗ ಒಳಗಿನ ಕಂಪೌಂಡ್ನಾಗ ಎಂತೆಲ್ಲ ವಾಕ್ ಮಾಡೋ ಹೊತ್ತಿನಾಗ 3 ಸಲ ಮಾಡಿದೆ. 4ನೇ ಸಲಕ್ಕೆ ಉತ್ತರ ದಿಕ್ಕಿಗೆ ಮಕ್ಕ ಆಗಿ ನಾ ಬರೋ ಹೊತ್ತಿನಾಗ ಅಲ್ಲಿ ಬಂದು ಒಬ್ಬನ ಮೊದಲ ಕೂತ್ಕೊಂಡಿದ್ದ. ನಾ ವಾಕ್ ಮಾಡೋ ಹೊತ್ತಿನಾಗ
ಆ ನಂತರ ಅವನು ಅಲ್ಲಿ ಇಂತೆಲ್ಲ ಚಡಿ ಈಗ ಮ್ಯಾಗ ಕಾಲಿಟ್ಟು ಹೊರಮಗಲ ನಮ್ಮ ಕಂಪೌಂಡಿನ ಚಡಿ ಮೇಲೆ ಕಾಲಿಟ್ಟು ಹಾರಿ ದಪ್ಪನ ಇಂತೆಲ್ಲ ಸಫಲ ಮಾಡಿದ. ನನಗೆ ಭಯ ಆಯ್ತು, ನಾ ಚೇಕಿ ಹೊಡೆದೆ. ಕೂಗಿದ ಕೂಡ ಗದ್ದಲ ಮಾಡಬಾರ್ರಿ ಅಂತ ಕೈಯಾಗ ಒಂದು ಕುಡ್ಗೋಲು ತಂದು ಮೊದಲ ಇಟ್ಟಿದ್ದ. ಕೈಯಾಗ ಕುಡ್ಗೋಲು ತಗೊಂಡು ನಿಂತಿಲ್ಲ, ನನ್ನ ಬಾಯಿ ಬಿಗಿ ಹಿಡಿದು ಕುಡ್ಗೋಲು ಹಿಂಗೆ ಮಾಡೋನು, ಗದ್ದಲ ಮಾಡ್ತಕ್ಕದ್ದಲ್ಲ ಅಂತಂದು. ಅಂದ್ರೆ ಈಗ ಏನಾದ್ರು ನೀವು ಬಾಯ್ ಮಾಡಿದ್ರೆ ಚೀರಾಡಿದ್ರೆ ನಿಮ್ಮ ಕುದಿ ಕೊಯ್ದು ಬಿಡ್ತೀನಿ ಅನ್ನೋ ಒಂಥರ ಭಯ ಹುಟ್ಟಿಸ್ಬಿಟ್ಟಿದ್ರು. ಭಯನ ಹುಟ್ಟಿಸ್ಬಿಟ್ಟವನು. ನಾವೇನು ಮಾತಾಡಲಿಲ್ಲ, ಸುಮ್ಮನೆ ಬಿಟ್ಟೆ. ಅಂತ ನನ್ನ ಎಳ್ಕೊಂಬಂದು ಕುರ್ಚೆ ಕುಂದಿರಿಸಿದ್ರು. ಆ ನಂತರ ಕುರ್ಚೆ ಕುಂದಿರಿಸಿದ್ರು, ಕೈ ಕಾಲು ಕಟ್ಟಿದ್ರು, ಬಾಯಿ ಎಲ್ಲ ಪೂರ್ಣ ಬಂದೋಬಸ್ತ್ ಮಾಡಿದರು. ನನಗೇಂತೆಲ್ಲ ಭಾರಿ ತೊಂದರೆ ಆಯ್ತು. ನಾನು 75 ವರ್ಷ ವಯಸ್ಸಾಗಿದ್ದರಿಂದ ಹಲ್ಲು ತೆಗೆದ್ರಿಂದ ಬರೋಬ್ಬರಿ ಕಟ್ಬಿಟ್ರು. ರಾತ್ರಿ ಅವರು 9 ಗಂಟೆಗೆ ಹೋದರು, 2 ತಾಸು ನನಗೆ ಮಾತಾಡೋಕ್ಕೆ ಬರಲಿದ್ದಂಗೆ ಏನಂತಿಲ್ಲ, ನನಗೆ ಅಷ್ಟು ತೊಂದರೆ ಆಗಿತ್ತು ಇಲ್ಲಿ ಎಲ್ಲ ಬಿಗಿಯಾಗಿ ಕಟ್ಟಿದ್ರಿಂದ. ಆನಂತರ ನೆಕ್ಸ್ಟ್ ನಮ್ಮ ಹೆಣ್ಮಕ್ಳು ಊಟ ಮಾಡಕತ್ತಿದ್ರು. ಊಟ ಮಾಡಿ ತಾಟ್ ತೆಗಿಸಿ ಅವ್ರನ್ನ ಮಲಗಿಸಿ ಅವ್ರಿಗೆ ಕೈ ಕಾಲು ಕಟ್ಟಿ ಬಾಯಿ ಕಟ್ಟಿ ನಮ್ಮನೆ ಎಲ್ಲ ಇವನ್ನ ತಗೊಂಡು ಸಾಮಗ್ರಿ ತಂದು ಅವ್ರ ಕಿವಿಯನ್ನು ಬೆಂಡಲ್ಲಿ ಅವರೇ ಬಿಚ್ಚಿದ್ರು. ಆನಂತರ ಒಳಗೆಲ್ಲ ಕಳ್ತನ ಅಂತಂದರೆ ಒಂದು ಬೆಂಡಾಲಿ, ಒಟ್ಟು ಟೋಟಲ್ ಒಂದು 7 ಗ್ರಾಮ್ ಬಂಗಾರ, ಆನಂತರ ಒಂದು 100 ಗ್ರಾಮು ದೇವ್ರ ಮೂರ್ತಿ ಸಾಮಾನ, ಆನಂತರ ಒಂದು 5,000 ರೂಪಾಯಿ ಕ್ಯಾಶು. ಇಷ್ಟ ಹೋಗಿತ್ತು, ನಮ್ದು ಹೆಚ್ಚಿಗೇನು ಹೋಗಿಲ್ಲ. ಆನಂತರ ಲಗ್ನ ಸಲುವಾಗಿ ನಾವು ಎಂತೆಲ್ಲ ಇಲ್ಲೇ ಮನಮಂದಿರದೊಳಗೆ ಒಂದು 1,500 ರೂಪಾಯಿ ಅವು ಎಂಥ ಸಾಮಾನು ಅಂತೀರಿ, ಪಾಸಿ ಸಾಮಾನು, ಆರ್ಟಿಫಿಷಿಯಲ್ ಬಳಿ ಅವನು ಲಗ್ನ ಫಂಕ್ಷನ್ ಇರೋಲ್ಲ 10ನೇ ತಾರೀಕಿಗೆ ಅವನ್ನ ಒಂದು 1,500 ರೂಪಾಯಿ ಕೊಟ್ಟು ತಗೊಂಬಂದ್ವಿ. ಅವೆಲ್ಲ ಬಿಲ್ಲವರ ಆನಂತರ 700 ರೂಪಾಯಿ ಕೊಟ್ಟು. ಅದು ಹೌದು, ಅದು ಏನಿತ್ತಿಲ್ಲ ಅಲ್ಲಿ ನಮ್ಮ ಬೀರ್ನಾಗ, ನಮ್ಮ ಹೆಣ್ಮಕ್ಳು ಬೀರ್ನಾಗಿತ್ತು. ಅವು ಏನಿತ್ತಿಲ್ಲ ಬರೋಬ್ಬರಿ ಹೊಸವಿರೋದ್ರಿಂದ ಬರೋಬ್ಬರಿ ಮಿಂಚಾಕ್ ಹಚ್ಚಿದ್ವಲ್ಲ ಅವು. ಇವು ಬಂಗಾರ ಸಾಮಾನು ಅಂತ ಅವನು ಎಲ್ಲ ಏನಿತ್ತಿಲ್ಲ ಒಂದು ಬೀಳ್ದಂಗೆ ತಗೊಂಡು ಹೋಗ್ಯಾರ ಅವನ್ನೆಲ್ಲ. ಹೌದು, ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಎಲ್ಲ ಏನಿತ್ತಿಲ್ಲ ಕೊಟ್ಬಿಟ್ಟವಿ. ಎಲ್ಲ ನಿನ್ನೆ ಬಂದು ಸಣ್ಣ 2:15 ಬಂದು 5 ಗಂಟೆ ಮಟ್ಟ ಪೂರ್ಣ ಪೊಲೀಸ್ ಸಿಬ್ಬಂದಿ ಎಲ್ಲ SP DYSP ಮತ್ತು ಬೆಳಗ್ಗೆನೂ ಬಂದಿದ್ರು DYSP ಇನ್ಸ್ಪೆಕ್ಷನ್ ಮಾಡೋಕ್ಕೆ. ನಿನ್ನೆ ಇಂಥೆಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಬಂದು ಸಣ್ಣ 2:15 5 ಗಂಟೆ ಮಟ್ಟ ಇಲ್ಲೇ ಸಣ್ಣ ಎಲ್ಲ ಒಂದು 25-30 ಮಂದಿ ಅವ್ರ ಪೂರ್ಣ ಸಿಬ್ಬಂದಿ ಇಲ್ಲೇ ನನ್ನ ಮನೆಯೊಳಗೆ ಎಲ್ಲ ನಮ್ಮ ಇಂಟ್ರೊಡಕ್ಷನ್ ತಂದು ಎಲ್ಲ ವಾಚ್ ಮಾಡ್ಕೊಂಡು ಹೋಗ್ಯಾರ. ಇವ್ರನ್ನ ಬಿಡೋದೆಲ್ಲ ನಾವು ಟಚ್ ಮಾಡ್ತೇವೆ, ಹೆದರಬೇಡ್ರಿ ಅಂತ ನಮಗೇಂತಿಲ್ಲ ಧೈರ್ಯ ತುಂಬಿ ಹೋಗ್ಯಾರ. ಇದಿಷ್ಟು ಏನಂತಂದರೆ ಶ್ಯಾಮನಗೌಡರ ಮಾತು. ಅಂದರೆ ಒಂದು ರೀತಿ ಫಿಲ್ಮಿ ಸ್ಟೈಲಲ್ಲಿ ಬಂದಂಥ ಕದಿಮರು ನಮ್ಮ ಬಾಯನ್ನು ಕಟ್ಟಿದ್ರು, ಕೈಯಲ್ಲಿದ್ದಂಥ ಆ ಕುಡುಗೋಲನ್ನು ಹಿಡಿದು ನಮ್ಮ ಕುತ್ತಿಗೆಗೆ ಹಿಡಿದ್ರು. ಹೀಗಾಗಿ ನಾವು ಸಾಕಷ್ಟು ಭಯಭೀತರಾಗಿ ಇಲ್ಲೇ ಕೂತ್ಕೊಂಡ್ಬಿಟ್ವಿ. ಅದಾದ ನಂತರ ತಮಗೇನು ಬೇಕು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ನಮ್ಮ ಬಿಟ್ಟರು ಅಂತೇಳಿ ಹೇಳಿರುವಂಥದ್ದು. ಈಗಾಗಲೇ ಈ ಕುರಿತು ಪ್ರಕರಣ ದಾಖಲು ಕೂಡ ಆಗಿರುವಂಥದ್ದು. ಆದಷ್ಟು ಬೇಗ ಈ ಒಂದು ಪೊಲೀಸರಿಗೆ ಈ ಒಂದು ಕದಿಮರನ್ನು ಪೊಲೀಸರು ಬಂಧಿಸಿ ಈ ಒಂದು ಪ್ರಕರಣಕ್ಕೆ ಅಂತ್ಯ ಹಾಡಬೇಕಾಗಿದೆ. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.